ನಾಡಿನ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇನ್ನು ಈ ಹೊತ್ತಿನ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಇದರಿಂದ 4-5 ಮನೆಗಳು ಛಿದ್ರಗೊಂಡಿವೆ. 10 ಮಂದಿಗೆ ಗಾಯಗಳಾಗಿವೆ. 4ವರ ಸ್ಥಿತಿ ಚಿಂತಾಜನಕವಾಗಿದೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ಸಿಲಿಂಡರ್ ಸ್ಫೋಟಗೊಂಡಿದೆ. ಇದರಿಂದ 4-5 ಮನೆಗಳು ಛಿದ್ರವಾಗಿವೆ. 10 ಮಂದಿಗೆ ಗಂಭೀರ ಗಾಯವಾಗಿದೆ. ಇನ್ನು 4ವರ ಸ್ಥಿತಿ ಚಿಂತಾಜನಕವಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಸಂಭವಿಸಿದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಎಷ್ಟು ತೀವ್ರವಾಗಿತ್ತು ಈ ಒಂದು ಅವಘಡದ ಪರಿಣಾಮ ಅಂತ. ಯಾಕಂದ್ರೆ ಮನೆಯ ಮೇಲ್ಛಾವಣಿ ಛಿದ್ರವಾಗಿದೆ, ಗೋಡೆಗಳು ಛಿದ್ರವಾಗಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಆದ್ರೆ ಇದನ್ನು ಯಾರು ಕೂಡ ಗಮನಿಸಿಲ್ಲ. ಹೀಗಾಗಿ ಒಂದು ಮನೆಯಲ್ಲಿ ಆದಂತಹ ಬ್ಲಾಸ್ಟ್ 4-5 ಮನೆಗಳು ಛಿದ್ರಗೊಳ್ಳುವಂತೆ ಮಾಡಿದೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. 10 ಮಂದಿಗೆ ಗಾಯವಾಗಿದೆ. ಇನ್ನು 4ವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸುತ್ತಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಭಯಾನಕ ಸ್ಫೋಟ ಸಂಭವಿಸಿರುವಂಥದ್ದು. ಸಿಲಿಂಡರ್ ಸ್ಫೋಟಗೊಂಡು 4-5 ಮನೆಗಳು ಛಿದ್ರವಾಗಿರುವಂಥದ್ದು. ಯಾವ ರೀತಿ ಆ ಒಂದು ಅವಘಡದ ಭೀಕರತೆ ತೀವ್ರತೆ ಎಷ್ಟಿತ್ತು ಅಂತ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದಕ್ಕೆ ಅಕ್ಕಪಕ್ಕದಲ್ಲಿರುವಂತಹ 4-5 ಮನೆಗಳು ಯಾವ ರೀತಿ ಛಿದ್ರಗೊಂಡಿದೆ ಅಂತ. ಮೇಲ್ಛಾವಣಿ ಆಗಿರ್ಬೋದು, ಗೋಡೆಗಳಾಗಿರ್ಬೋದು, ಕಿಟಕಿಗಳಾಗಿರ್ಬೋದು ಎಲ್ಲವೂ ಕೂಡ ಛಿದ್ರಗೊಂಡಿರುವಂಥದ್ದು. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಆದರೆ ಇದನ್ನ ಮನೆಯಲ್ಲಿದ್ದವರು ಯಾರು ಕೂಡ ಗಮನಿಸಿರಲ್ಲ. ಹೀಗಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇನ್ನು ಈ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಕೂಡ ಛಿದ್ರವಾಗಿ ಹೋಗಿದೆ. ಇನ್ನು ಮನೆಯಲ್ಲಿದ್ದಂತಹ 10 ಮಂದಿಗೆ ಗಾಯಗಳಾಗಿವೆ. ಇದರಲ್ಲಿ 4ವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಇನ್ನು ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಸಂಭವಿಸಿರುವಂಥದ್ದು. 10 ಮಂದಿಗೆ ಗಾಯವಾಗಿದೆ. ಜೊತೆಗೆ 4ವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಗಂಭೀರ ಗಾಯಗಳಾಗಿರುವಂಥದ್ದು. ಇವರಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಿದ್ದಾರೆ. ಇನ್ನು ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆನಾ ಎನ್ನುವಂತಹ ಶಂಕೆ ಕೂಡ ಮೂಡ್ತಾ ಇರುವಂಥದ್ದು. ಭಾರಿ ಅನುಮಾನ ಮೂಡಿಸಿದೆ ಈ ಒಂದು ಸ್ಫೋಟಕ್ಕೆ ಇಡೀ ಮನೆಯೇ ಪೀಸ್ ಆಗಿದೆ. ಇನ್ನು ಸ್ಫೋಟದಿಂದ ಪಕ್ಕದ ಮನೆಗಳಿಗೂ ಕೂಡ ತೀವ್ರವಾದಂತಹ ಹಾನಿಯಾಗಿದೆ. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗೆ ಹಾನಿಯಾಗಿರುವಂಥದ್ದು. ಇನ್ನು ಮನೆಯ ಗೋಡೆಗಳೆಲ್ಲ ಛಿದ್ರವಾಗಿದೆ. ನೀವು ಕೂಡ ಆಗ್ಲೇ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಎಷ್ಟೊಂದು ತೀವ್ರತೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅಂತ. ಮೇಲ್ಛಾವಣಿ, ಗೋಡೆಗಳು ಎಲ್ಲವೂ ಕೂಡ ಪೀಸ್ ಆಗಿರುವಂಥದ್ದು. ಇದು ಸಿಲಿಂಡರ್ ಸ್ಫೋಟನೇನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಯಾಕಂದ್ರೆ ಭಾರಿ ಅನುಮಾನವನ್ನ ಮೂಡಿಸಿದೆ ಈ ಒಂದು ಸ್ಫೋಟಕ್ಕೆ ಇಡೀ ಮನೆ ಪೀಸ್ ಆಗಿದೆ. ಇದರ ಜೊತೆಗೆ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಅಕ್ಕಪಕ್ಕದಲ್ಲಿದ್ದಂತಹ 6 ಮನೆಗಳಿಗೂ ಕೂಡ ತೀವ್ರವಾದಂತಹ ಹಾನಿಯಾಗಿದೆ. ಸ್ಫೋಟದಿಂದ ಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮನೆಯ ಗೋಡೆಗಳು, ಮೇಲ್ಛಾವಣಿ ಎಲ್ಲವೂ ಕೂಡ ಛಿದ್ರವಾಗಿದೆ. ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದರೂ ಕಾರಣನ ಎನ್ನುವುದಾಗಿ ಕೂಡ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಭಾರಿ ಅನುಮಾನ ಮೂಡಿಸಿದೆ ಈ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆಯೇ ಛಿದ್ರವಾಗಿರುವಂಥದ್ದು. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇದರಿಂದ ಹಾನಿಯಾಗಿದೆ. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗೆ ಹಾನಿಯಾಗಿರುವಂಥದ್ದು. ಇನ್ನು 10 ಮಂದಿಗೆ ಗಾಯಗಳಾಗಿವೆ. 4ವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಆದರೆ ಇದನ್ನ ಗಮನಿಸಿರೋದಿಲ್ಲ. ಹೀಗಾಗಿ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಒಂದ್ ಕಡೆ, ಆದರೆ ಇನ್ನೊಂದ್ ಕಡೆ ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಯಾಕಂದ್ರೆ ಭಾರಿ ಅನುಮಾನ ಮೂಡಿಸಿರುವಂತಹ ಸ್ಫೋಟ ಇದು. ಒಂದು ಸ್ಫೋಟಕ್ಕೆ ಅಕ್ಕಪಕ್ಕದಲ್ಲಿರುವಂತಹ 6 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಅದು ಕೂಡ ಸಣ್ಣ ಪುಟ್ಟ ಹಾನಿ ಅಲ್ಲ, ತೀವ್ರವಾದಂತಹ ಹಾನಿ ಆಗಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಅಂತ. ಮೇಲ್ಛಾವಣಿಗಳು, ಗೋಡೆ, ಕಿಟಕಿ ಎಲ್ಲವೂ ಕೂಡ ಛಿದ್ರವಾಗಿದೆ. ಒಂದು ಸ್ಫೋಟದಿಂದ 6 ಅಂದರೆ ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಜೊತೆಗೆ ಇಲ್ಲಿ 4ವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. 10 ಮಂದಿಗೆ ಗಾಯವಾಗಿದೆ. ಇವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ.
ಇನ್ನು ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಬೇರೆ ಏನಾದರೂ ಅನ್ನೋದಾಗಿ ಕೂಡ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಭಾರಿ ಅನುಮಾನ ಮೂಡಿಸಿದೆ ಈ ಒಂದು ಸ್ಫೋಟಕ್ಕೆ ಇಡೀ ಮನೆಯೇ ಪೀಸ್ ಆಗಿದೆ. ಒಂದು ಮನೆಯಲ್ಲಾದಂತಹ ಸ್ಫೋಟ ಪಕ್ಕದ ಮನೆಗಳಿಗೂ ಕೂಡ ಅದರ ತೀವ್ರತೆ ಹಬ್ಬಿದೆ. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗೆ ಹಾನಿಯಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೇಂಜ್ಗೆ ಇಲ್ಲೊಂದು ಈ ತೀವ್ರತೆ ಅಥವಾ ಯಾವ ರೇಂಜ್ಗೆ ಅಕ್ಕಪಕ್ಕದ ಮನೆಗಳು ಪೀಸ್ ಆಗಿ ಹೋಗಿದೆ ಅಂತ. ಮೇಲ್ಛಾವಣಿಗಳಿಲ್ಲ, ಗೋಡೆಗಳಿಲ್ಲ ಅಥವಾ ಕಿಟಕಿಗಳಿಲ್ಲ, ಎಲ್ಲವೂ ಕೂಡ ಪೀಸ್ ಆಗಿ ಹೋಗಿರುವಂಥದ್ದು. ಮನೆಯ ಗೋಡೆಗಳೆಲ್ಲ ಛಿದ್ರವಾಗಿ ಹೋಗಿದೆ. ಇನ್ನು ಈ ಒಂದು ಅವಘಡದಲ್ಲಿ ಮನೆಯಲ್ಲಿದ್ದಂತಹ 10 ಮಂದಿಗೆ ಗಾಯಗಳಾಗಿವೆ. ಅದರಲ್ಲಿ 4ರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಇವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಲಾಯಿತು ತಕ್ಷಣವೇ. ಜೊತೆಗೆ ವೈದ್ಯರು ಕೂಡ ಇವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಆದರೆ ಇದನ್ನ ಗಮನ ಹರಿಸಿರೋದಿಲ್ಲ. ಹೀಗಾಗಿ ಗ್ಯಾಸ್ ಲೀಕ್ ಇಂದ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳು ಛಿದ್ರವಾಗಿದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ಒಂದು ಭಾರಿ ಅನುಮಾನವನ್ನ ಮೂಡಿಸಿದೆ ಈ ಒಂದು ಬ್ಲಾಸ್ಟ್ ಅಂತ ಹೇಳ್ಬೋದು. ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದಾ? ಸ್ಫೋಟಕ್ಕೆ ಇಡೀ ಮನೆನೇ ಪೀಸ್ ಆಗಿರುವಂಥದ್ದು. ಜೊತೆಗೆ ಬೇರೆ ಏನಾದ್ರೂ ರೀಸನ್ ಇದೆಯಾ ಅನ್ನೋದಾಗಿ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಪೊಲೀಸರು ತನಿಖೆಯ ನಂತರ ಸತ್ಯಾಸತ್ಯತೆಗಳು ಬೆಳಕಿಗೆ ಬರಲಿವೆ. ಇನ್ನು ಒಂದು ಸ್ಫೋಟದಿಂದ ಅಕ್ಕಪಕ್ಕದ ಮನೆಗಳಿಗೂ ಕೂಡ ತೀವ್ರವಾದಂತಹ ಹಾನಿಯಾಗಿದೆ. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಮನೆಯ ಗೋಡೆಗಳೆಲ್ಲ ಛಿದ್ರವಾಗಿದೆ. ಇನ್ನು ನಗರ ಪ್ರದೇಶದಲ್ಲಿ ಹೀಗೆ ಒಟ್ಟೊಟ್ಟಿಗೆ ಮನೆಗಳಿರುತ್ತೆ. ಹಳ್ಳಿಗಳ ತರ ಒಂದ್ ಮನೆ ಒಂದ್ ಕಡೆ, ಇನ್ನೊಂದು ಮನೆ ಒಂದ್ ಕಡೆ ಇರೋದಿಲ್ಲ. ನಗರದಲ್ಲಿ ಎಲ್ಲಾ ಮನೆಗಳು ಕೂಡ ತುಂಬಾ ಹತ್ರದಲ್ಲೇ ಇರುವಂಥದ್ದು. ಹೀಗಾಗಿ ಒಂದು ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇದರಿಂದ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳು 6 ಮನೆಗಳಿಗೆ ಈ ರೀತಿಯಾದಂತಹ ಹಾನಿಯಾಗಿರುವಂಥದ್ದು. ಯಾವುದೋ ಭೂಕಂಪದ ದೃಶ್ಯದ ರೀತಿ ಕಾಣಿಸ್ತಾ ಇರುವಂತಹ ದೃಶ್ಯ ಇದು. ಭೂಕಂಪದಲ್ಲಿ ಯಾವ ರೀತಿ ತೀವ್ರವಾದಂತಹ ಭೂಕಂಪ ಬೇರೆ ದೇಶಗಳಲ್ಲಿ ಆದಾಗ ಯಾವ ರೀತಿ ಒಂದು ದೃಶ್ಯಗಳು ನಮಗೆ ಕಾಣಸಿಗುತ್ತೋ ಅದೇ ರೀತಿಯಾದಂತಹ ದೃಶ್ಯಗಳು, ಅಂದ್ರೆ ಅಷ್ಟರ ಮಟ್ಟಿಗಿತ್ತು ಈ ಒಂದು ಸ್ಫೋಟದ ತೀವ್ರತೆ ಅಂತ ಹೇಳ್ಬೋದು. ಮೇಲ್ಛಾವಣಿ ಕುಸಿದಿದೆ, ಅಂದ್ರೆ ಮೇಲ್ಛಾವಣಿ ಛಿದ್ರವಾಗಿದೆ, ಗೋಡೆಗಳು ಛಿದ್ರವಾಗಿವೆ, ಕಿಟಕಿಗಳೆಲ್ಲ ಛಿದ್ರವಾಗಿವೆ. ಅಂದ್ರೆ ಎಲ್ಲವೂ ಕೂಡ ಪೀಸ್ ಆಗಿದೆ. ಬ್ಲಾಸ್ಟ್ ಆದಂತಹ ಮನೆ ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂತಹ 6 ಮನೆಗಳಿಗೂ ಕೂಡ ಇದೇ ರೀತಿಯಾದಂತಹ ಹಾನಿ ಆಗಿರುವಂಥದ್ದು. ಸ್ಫೋಟಕ್ಕೆ ಇಡೀ ಮನೆಗಳೇ ಪೀಸ್ ಆಗಿರುವಂಥದ್ದು. ಇನ್ಸ್ಪೆಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಡುಗೋಡಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೈವಾ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಚಿನ್ನಯ್ಯನ ಪಾಳ್ಯದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟದಿಂದ ಸುತ್ತಮುತ್ತ ಇರುವಂತಹ ಮನೆಗಳು ಕೂಡ ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ವಿಶ್ವನಾಥ್, ಇನ್ನು ವಿಲ್ಸನ್ ಗಾರ್ಡನ್ ನಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟ ಸಂಭವಿಸಿರುವಂತದ್ದು. ಒಂದು ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಆದರೆ ಅದರ ತೀವ್ರತೆ ಅಕ್ಕಪಕ್ಕದ ಮನೆಗೂ ಕೂಡ ಹರಡಿರುವಂತದ್ದು. ಇನ್ನು 6 ಮನೆಗಳಲ್ಲಿ ತೀವ್ರವಾದಂತಹ ಹಾನಿಗೆ 6 ಮನೆಗಳು ಒಳಗಾಗಿರುವಂತದ್ದು. ಹೀಗಾಗಿ ಒಂದ್ ಕಡೆ ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದ್ರೂ ಅನ್ನುವಂತಹ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಈ ಕುರಿತಾಗಿ ಡೀಟೇಲ್ಸ್ ನೀಡೋದಾದ್ರೆ ಯಾವ ರೀತಿ ಆಯ್ತು ಈ ಅವಘಡ ಅಂತ? ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಚಿನ್ನಯ್ಯನ ಪಾಳ್ಯ ಏನಿದೆ, ಈ ಚಿನ್ನಯ್ಯನ ಪಾಳ್ಯದಲ್ಲಿ ಈಗ ಸಿಲಿಂಡರ್ ಸ್ಫೋಟಗೊಂಡು ಮನೆಗಳು ಛಿದ್ರಗೊಂಡಿರುವಂಥದ್ದು. ಸದ್ಯಕ್ಕೆ ನಾನು ಆ ಸ್ಪಾಟ್ನಲ್ಲೇ ಇದ್ದೇನೆ. ಸ್ಪಾಟ್ನಲ್ಲಿ ಇರುವಂತಹ ನೈಜ ಹೋಗ್ತೇನೆ. ಯಾಕಂತಂದರೆ ಈ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ನಾನು ಇಲ್ಲೇ ಸ್ಥಳದಲ್ಲೇ ಇದ್ದೇನೆ. ಸ್ಥಳದಲ್ಲೇ ಯಾವ ರೀತಿ ಪರಿಸ್ಥಿತಿ ಅಂತ ತೋರಿಸ್ತಾ ಹೋಗ್ತೀನಿ. ಇನ್ನು ಈ ಒಂದು ಸ್ಥಳದಲ್ಲಿ ಅಂತಂದರೆ ಏನು ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ 20 ಮೀಟರ್ಗೂ ದೂರ
ಆ ಗ್ಲಾಸ್ಗಳಾಗಿರಬಹುದು, ಮನೆಯ ಗೋಡೆ ಆಗಿರಬಹುದು ಕಂಪ್ಲೀಟ್ ಆಗಿ ಛಿದ್ರಗೊಂಡಿರುವಂಥದ್ದು. ಅದೇ ರೀತಿಯಾಗಿ ಸ್ಥಳಕ್ಕೆ DCP ಅವರಾದಂತಹ ಸಾರಾ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಅದೇ ರೀತಿಯಾಗಿ SDRF ಸಿಬ್ಬಂದಿ ಆಗಿರಬಹುದು, ಇನ್ನುಳಿದಂತಹ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರು ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನು ಘಟನೆಯಲ್ಲಿ ಮುಬಾರಕ್ ಎಂಬ 9 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಸ್ಫೋಟದ ತೀವ್ರತೆಗೆ ಇಡೀ ಮನೆ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು ಮತ್ತು ಕಂಪ್ಲೀಟ್ ಆಗಿ ಗೋಡೆಗಳು ಕೂಡ ಛಿದ್ರ ಆಗಿರುವಂಥದ್ದು. ಹೀಗಾಗಿ ಸ್ಫೋಟದ ತೀವ್ರತೆ ಏನಿದೆ ಅದರ ತೀವ್ರತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಸರ್ಸಮ್ಮ 50 ವರ್ಷ, ಸಬ್ರಿನ್ ಬಾನು ಆಗಿರಬಹುದು, ಜೊಯಾ ಫಾತಿಮಾ ಆಗಿರಬಹುದು, ಕಸ್ತೂರಿ ಅಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಇದು ಮತ್ತು ಸುಬ್ರಹ್ಮಣ್ಯ ಅನ್ನೋರಿಗೂ 67 ವರ್ಷ, ಅವ್ರಿಗೂ ಕೂಡ ಗಂಭೀರ ಗಾಯ ಆಗಿದೆ. ಇನ್ನು ಮುಬಾರಕ್ ಎಂಬ 9 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಮತ್ತೊಂದು ವಿಂಡೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಅಂದರೆ ಇಲ್ಲಿಂದ 20 ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದ್ರು ಕೂಡ ಆ ಒಂದು ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಾಗಿರ್ಬೋದು ಮತ್ತು ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಕ್ಷರಶಃ. ಯಾಕಂತಂದರೆ ಇಷ್ಟು ಮಟ್ಟದ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದರೆ ಇಷ್ಟು ಮಟ್ಟದ ಹಾನಿ ಆಗುತ್ತಾ ಅನ್ನೋ ಒಂದು ಅನುಮಾನಗಳು ಒಂದು ಕಡೆ, ಮತ್ತೊಂದು ಕಡೆ ಇಷ್ಟರ ಮಟ್ಟಿಗೆ ಹಾನಿ ಆಗೋದಕ್ಕೆ ರೀಸನ್ ಏನು ಸರಿಯಾದಂತಹ ಕ್ರಮದಲ್ಲಿ ಸಿಲಿಂಡರ್ ಆಫ್ ಮಾಡಿರಲಿಲ್ವಾ? ಸಿಲಿಂಡರ್ ಆನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಸ್ಫೋಟದ ರಭಸ ಏನಿತ್ತು ಆ ಸ್ಫೋಟದ ರಭಸಕ್ಕೆ ಕಂಪ್ಲೀಟ್ ಆಗಿ ಗ್ಲಾಸ್ಗಳೆಲ್ಲ ಚಲಪಿಲಿ ಆಗಿರುವಂಥದ್ದು ಮತ್ತು ಇಲ್ಲಿರುವಂತಹ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತು ಅಕ್ಕಪಕ್ಕದ ಮನೆಯವರು ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಗಿರುವಂಥದ್ದು ಮತ್ತು ಸ್ಫೋಟದ ತೀವ್ರತೆಗೆ 12ರಿಂದ 13 ಮನೆಗಳೇನೇನಿದೆ ಅವೆಲ್ಲವೂ ಕೂಡ ಗೋಡೆಗಳು ಕೂಡ ಛಿದ್ರ ಆಗಿರುವಂಥದ್ದು ಮತ್ತು ಅಲ್ಲಿರುವಂತಹ ಮನೆಯಲ್ಲಿರುವಂತಹ ಪೀಠೋಪಕರಣಗಳು ಕೂಡ ಛಿದ್ರ ಆಗಿರುವಂಥದ್ದು. ಸದ್ಯಕ್ಕೆ ಸ್ಥಳೀಯರು ಕೂಡ ಅಂದರೆ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾರೆ. ಹಿಂಗೆ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ನನ್ನ ವಿಧಾನಸಭೆಯಲ್ಲಿ ಈ ಥರ ಬ್ಲಾಸ್ಟ್ ಆಗೋದು ನಾವು ಜಾಸ್ತಿ ಕಂಡಿಲ್ಲ. ಈ ಥರ ಆ ದೃಷ್ಟಿಯಿಂದ ಏನಕ್ಕಾಯಿತು ಅನ್ನೋದು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಬಂದಿದ್ದಾರೆ. ಅವರು ತನಿಖೆಯನ್ನು ಮಾಡಿ ಇದು ಏನು ಕತೆ ಅಂತ ಹೇಳ್ತಾರೆ. ಸರ್, ಅಂದರೆ 1-2 ಮನೆ ಅಲ್ಲ, ತುಂಬ ಅದು ಚಿಕ್ಕ ಜಾಗ ಇರುವಂಥದ್ದು ಎಲ್ಲ ತುಂಬ ಮನೆಗಳಿದ್ದಾವೆ. ಅಂದರೆ ಒಟ್ಟಾರದ ರೀತಿಯಲ್ಲಿ ಸುಮಾರು 10-15 ಮನೆಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದು. ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಜನ ಗಾಯ ಆಗಿದೆ, ಎಷ್ಟು ಮನೆ? ಇಲ್ಲ, ನಾನು ಇನ್ನೂ ನೋಡಿಲ್ಲ, ವೀಕ್ಷಣೆ ಮಾಡಿಲ್ಲ. ಈಗ ಹೋಗಿ ನೋಡಿಬಿಟ್ಟು ನಮ್ಮ ಪೊಲೀಸ್ನವ್ರ ಹತ್ರ ಕೇಳಿಕೊಂಡು ಮತ್ತೆ ಬಂದು ಹೇಳ್ತೀನಿ. ಇದಿಷ್ಟು ಸ್ಥಳೀಯ ಶಾಸಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಸ್ಫೋಟ ಆಗಿದೆ. ಪೊಲೀಸರು ಕೂಡ ಈ ಒಂದು ಸ್ಫೋಟದ ತೀವ್ರತೆಗೆ ಇಷ್ಟೊಂದು ಮನೆಗಳು ಡ್ಯಾಮೇಜ್ ಆಗಿದೆ ಅಂದರೆ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ಥಳೀಯ ಶಾಸಕರಿಗೆ ಮತ್ತು ಅಕ್ಕಪಕ್ಕದ ಜನತೆ ಏನಿದ್ದಾರೆ ಈ ಒಂದು ಸ್ಫೋಟದಿಂದ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಾಯಿತು ನಮ್ಮ ಏರಿಯಾದಲ್ಲಿ ಶಾಸಕರು ಇಂತಹ ಸಿಲಿಂಡರ್ ಬ್ಲಾಸ್ಟ್ ಏನಿದೆ ಅದು ಯಾವತ್ತೂ ಕೂಡ ಆಗಿರಲಿಲ್ಲ, ಆದರೆ ಇಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿರುವಂಥದ್ದು ನಮಗೂ ಕೂಡ ಶಾಕನ್ನು ತಂದಿದೆ ಅನ್ನೋದು ಅಂಗಲಲ್ಲಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಆಡುಗೋಡಿ ಪೊಲೀಸರು ಮತ್ತು ಆಗ್ನೇಯ ವಿಭಾಗದ DCP ಸಾರಾ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು ಮತ್ತು ಆ ಸ್ಥಳೀಯರು ಏನಿಲ್ಲ ಇಲ್ಲಿ ಜಮಾಯಿಸ್ತಾ ಇರೋದ್ರಿಂದ ಬ್ಯಾರಿಕೇಡನ್ನು ಹಾಕಿ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಜನ ಓಡಾಡ್ತಾ ಇರೋದನ್ನು ಕೂಡ ಸ್ಟಾಪ್ ಮಾಡೋದಕ್ಕೆ ಪೊಲೀಸರು ಓಡಾಡ್ತಾ ಇದ್ದಾರೆ. ಮತ್ತು ಹಾಗಾಗಿ ನಮ್ಮ ಏರಿಯಾದಲ್ಲಿ ಆಗಿರುವಂತಹ ಬ್ಲಾಸ್ಟ್ ಏನಿದೆ ಅದರಲ್ಲಿ ನಮ್ಮೂರು ಯಾರು ಇದ್ದಾರೆ ಅಂದರೆ ಪರಿಚಯಸ್ಥರೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಇರ್ತಾರೆ. ಹೀಗಾಗಿ ಅವರ ಆರೋಗ್ಯ ಹೇಗಿದೆ ಅನ್ನೋ ಒಂದು ಚಿಂತೆಯಲ್ಲೂ ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಚಿನ್ನಯ್ಯನಪಾಳ್ಯದಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಏನಿದೆ ಆ ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಅಕ್ಕಪಕ್ಕದವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮತ್ತು SDRF ತಂಡ ಕೂಡ ಭೇಟಿಯನ್ನು ಕೊಟ್ಟು ಮತ್ತು ಅಲ್ಲಿ ಇದ್ದಂತಹ ವಸ್ತುಗಳೇನಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂಥದ್ದು ಮತ್ತು ಸ್ಥಳೀಯ ಶಾಸಕರು ಈಗ ಸ್ಥಳಕ್ಕೆ ಏನು ಬಂದಿದ್ದಾರಲ್ಲ ಅದರಲ್ಲಿ ಇನ್ನೂ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಾಯಗೊಂಡವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಅವರಿಗೂ ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿರುವಂಥದ್ದು. ಸಿಂಚನ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿನ್ನಯ್ಯನಪಾಳ್ಯದಲ್ಲಿ ಸ್ಫೋಟಕ್ಕೆ ಬಾಲಕ ಬಲಿಯಾಗಿದ್ದಾನೆ. ಏನು ನೀವು ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟವನ್ನು ಈಗ ತಾನೇ ನೋಡ್ತಾ ಇದ್ರಿ. ಇನ್ನು ಘಟನೆಯಲ್ಲಿ 9 ವರ್ಷದ ಮುಬಾರಕ್ ಎಂಬ ಬಾಲಕ ಸಾವನ್ನಪ್ಪಿರುವಂಥದ್ದು. ಕಸ್ತೂರಿಯಮ್ಮ ವಾಸವಿದ್ದ ಮನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಒಂದು ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸ್ಫೋಟಗೊಂಡಿರೋದ್ರಿಂದ ಇದರಿಂದ ಅಕ್ಕಪಕ್ಕದಲ್ಲಿದ್ದಂತಹ
9ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 9ಕ್ಕೂ ಹೆಚ್ಚು ಮನೆಗಳು ಛಿದ್ರವಾಗಿದೆ. ಇನ್ನು ಈ ಒಂದು ಅವಘಡದಲ್ಲಿ 9 ವರ್ಷದ ಬಾಲಕ ಮುಬಾರಕ್ ಇದೀಗ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ಮನೆಯಲ್ಲಿ ಆದಂತಹ ಬ್ಲಾಸ್ಟ್ನಿಂದ ಎಷ್ಟು ಪರಿಣಾಮ ಅಂದರೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಆ ಬ್ಲಾಸ್ಟ್ನ ತೀವ್ರತೆ ಎಷ್ಟಿತ್ತು ಅಂತ. ಅಕ್ಕಪಕ್ಕದಲ್ಲಿರುವಂತಹ 9 ಮನೆಗಳಿಗೆ ಈ ಒಂದು ಬ್ಲಾಸ್ಟ್ನಿಂದ ಹಾನಿಯಾಗಿದೆ. 9 ಮನೆಗಳು ಸಂಪೂರ್ಣವಾಗಿ ಛಿದ್ರವಾಗಿರುವಂಥದ್ದು, ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಮನೆಗಳಿಗೆ ತೀವ್ರವಾದಂತಹ ಹಾನಿಯಾಗಿದೆ. ಈ ಒಂದು ಅವಘಡದಲ್ಲಿ 9 ವರ್ಷದ ಬಾಲಕ ಮುಬಾರಕ್ ಕೊನೆಯುಸಿರೆಳೆದಿದ್ದಾನೆ.